ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಫೆಬ್ರವರಿ 2ರಂದು ನಡೆಯುವ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಗೆ ವಿವಿಧ ತಾಲೂಕಿನಿಂದ ಹಲವು ಮಂದಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ಪಾಂಡವಪುರ ತಾಲೂಕು ರೈತ ಸಂಘ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಡೇನಹಳ್ಳಿ ರಾಮಚಂದ್ರು, ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಅಭ್ಯರ್ಥಿಗಳಾಗಿ ಬಿಆರ್ ರಾಮಚಂದ್ರ, ಎಂಎಸ್ ರಘುನಂದನ್, ಕನ್ನಲಿ ವಿಜಯಕುಮಾರ್, ಮಂಡ್ಯ ತಾಲೂಕಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬ್ಬಾಳಿ ರಾಜು, ಮಳವಳ್ಳಿ ತಾಲೂಕಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೃಷ್ಣೇಗೌಡ, ನಾಗಮಂಗಲ ತಾಲೂಕಿನ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ ಮತ್ತು ಲಕ್ಷ್ಮೀನಾರಾಯಣ್, ಮಳವಳ್ಳಿ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ವಿಶ್ವನಾಥ್, ಚುನಾವಣಾಧಿಕಾರಿಯಾದ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂಜು, ರಾಜಕಾರಣ ಮತದಾರರ ಆಶೋತ್ತರಗಳಿಗೆ ಅನುಗುಣವಾಗಿರಬೇಕೇ ವಿನಃ ಹೊಡೆದು ಬಡೆದು ಬೈದು ಆಕ್ರೋಶದ ನುಡಿಗಳನ್ನಾಡುವಂಥದ್ದಲ್ಲ. ನನ್ನ ಕ್ಷೇತ್ರದ ಜನತೆ ಅದನ್ನು ಇಷ್ಟಪಡುವುದೂ ಇಲ್ಲ. ಮತದಾರರನ್ನ ಪ್ರೀತಿಯಿಂದ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮನವೊಲಿಸುವ ಪದ್ಧತಿ ನಮ್ಮದು. ಕ್ಷೇತ್ರದ ಜನತೆ ಹೊಡಿ ಬಡಿ ಸಂಸ್ಕೃತಿಯ ವ್ಯಕ್ತಿಗಳಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ. ಮತದಾರರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರೋದು, ಕೊಲೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ಲಿಖಿತ ದೂರು ನೀಡಲಾಗಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಬೇಕು. ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಳಸಿಕೊಂಡು ಸಹಕಾರ ಕ್ಷೇತ್ರವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಇದು ಹೀಗೆಯೇ ಮುಂದುವರೆದರೆ ಮತ್ತು ಸರ್ಕಾರಿ ಅಧಿಕಾರಿಗಳೇ ಸರ್ಕಾರದ ಅಣತಿಯಂತೆ ನಡೆದರೆ ಸಹಕಾರಿ ಕ್ಷೇತ್ರದ ಮತದಾರರೇ ಸರ್ಕಾರದ ವಿರುದ್ಧ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಕಾಲ ದೂರವಿಲ್ಲ ಎಂದರು. ಮನ್ಮಲ್ ಚುನಾವಣೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕನಾದ ನಾನು ಮತ್ತು ಮಹೇಶ್ ಮತ್ತು ಕಲ್ಪನಾ ಅವರು ಹಾಕಿದ್ದೀವಿ. ಮಾತುಕತೆ ಆಡಿ ಒಂದು ನಾಮಪತ್ರ ವಾಪಸ್ ತೊಗೋತೀವಿ, ಒಂದು ಹೆಚ್ಚಿಗೆ ಹಾಕಿದ್ದೀವಿ, ನಾಮಪತ್ರ ಸಲ್ಲಿಸಿದ್ವಿ, ಗೆಲ್ತೀವಿ ಇಬ್ಬರು. ಅದು ತಾವು ಹೇಳಿದ ಹಾಗೆ ನಿನ್ನೆ ಅದಕ್ಕೆ ಪೂರಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಸಂಪೂರ್ಣವಾಗಿ ಅವರು ಅಧಿಕಾರಿಗಳ ಮುಖಾಂತರ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗೋ ರೀತಿಯಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಸಂಪೂರ್ಣವಾಗಿ ಬಳಸ್ಕೊಂಡು ಅಭ್ಯರ್ಥಿಗಳು ಯಾರು ಇರ್ತಾರೆ ಅವ್ರ ನಾಮಪತ್ರ ತಿರಸ್ಕೃತ ಮಾಡೋಂಥ ಪ್ರಯತ್ನಗಳಿಂದ ನಡೀತಾ ಇದೆ. ಜೊತೆಗೆ ಅವರು ಚುನಾವಣಾ ಡೆಲಿಗೇಷನ್ ಪೂರ್ವದಲ್ಲೇ ಮಾಡಿದ್ರು. ಸೂಪರ್ವೈಸರ್ ಮುಖಾಂತರ ಹೆಚ್ಚುವರಿ ನಾಮಿನಿ ತರೋದ್ರ ಮುಖಾಂತರ ಡೆಲಿಗೇಷನ್ನ ಅವ್ರು ಪರವಾಗಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು. ಅದಕ್ಕೆ ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ಸೂಪರ್ವೈಸರ್ ತಡೆ ಕೊಡ್ತು. ಇವಾಗಲೂ ಸಹ ನಾಮಿನಿಗಳನ್ನೂ ಸಹ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತಂದರೆ ಯಾವುದೇ ಸಂಘಕ್ಕೆ ಸರ್ಕಾರದ ಸಹಾಯಧನ ಇದ್ದರೂ ಮಾತ್ರ ನಾಮಿನಿ ಕೊಡಲಿಕ್ಕೆ ಸಹಕಾರಿ ನಿಯಮದಲ್ಲಿ ಅವಕಾಶ ಇದೆ. ಆದರೆ AR ಅವ್ರ ಮೇಲೆ ಒತ್ತಡ ತಂದು AR ಮೇಲೆ ಒತ್ತಡ ತಂದು ನಾಮಿನಿ ಇರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಪ್ರೋತ್ಸಾಹಧನ ಕೊಟ್ಟಿರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದ್ರ ಮುಖಾಂತರ ಡೆಲಿಗೇಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತು. ಅದು ಫಲಪ್ರದ ಆಗಿಲ್ಲ. ಇವತ್ತು ಬಹುತೇಕ ಸಹಕಾರಿ ಸಂಘಗಳು, ಸಹಕಾರಿಗಳು, MPCSಗಳು JDS ಪರ ಕಾರ್ಯಕರ್ತರ ಕೈಲಿರೋದ್ರಿಂದ ಜಿಲ್ಲಾದ್ಯಂತ ಹೆಚ್ಚಿನ ಸ್ಥಾನಗಳು JDSಗೆ ಲಭಿಸುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಅವರು ಬೈದ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ
ಬೇರೆ ಅನ್ಯ ಮಾರ್ಗದ ಮುಖಾಂತರ ಅಕ್ರಮದ ಮುಖಾಂತರ ಚುನಾವಣೆ ಗೆಲ್ಲುವಂಥ ಪ್ರಯತ್ನ ಮಾಡಿದ್ರು ಅದಾಗಲ್ಲ ಅದು. ಮಾಜಿ ಮನ್ಮೂಲ್ ಅಧ್ಯಕ್ಷ ಬಿಆರ್ ರಾಮಚಂದ್ರ ಮಾತನಾಡಿ, ಇಂದು ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಾಗಿ ನಾನು ಮತ್ತು ಎಂಎಸ್ ರಘುನಂದನ್ ಕನ್ನರಿ ವಿಜಯ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮತದಾರ ಬಂಧುಗಳು ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದರು. ಈ ದಿನ ಮನ್ಮೂಲ್ ಚುನಾವಣೆ ಫೆಬ್ರವರಿ 8ರಂದು ನಡೆಯಲಿರುವ ಕಾರಣ ಇವತ್ತು ನಮ್ಮ ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ಕನ್ನಡಿ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬೂದೂರು ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ. ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ 4 ಜನ ಅಭ್ಯರ್ಥಿಗಳಲ್ಲಿ 3 ಜನ ಫೈನಲ್ ಮಾಡ್ತೀವಿ. ಸೋಮವಾರದಂದು ನಮ್ಮದು ಹಿಂತೆಗೆಯುವ ಕಾರ್ಯಕ್ರಮ ಇರ್ತದೆ. ಅವತ್ತು 4 ಜನ ಅಭ್ಯರ್ಥಿನಲ್ಲಿ 3 ಜನ ಕಣದಲ್ಲಿ ಉಳಿಸಿ ಒಬ್ಬರನ್ನ ಹಿಂತೆಗೆಯುವಂಥ ನಮ್ಮ ನಾಯಕರು ಮತ್ತು ಮುಖಂಡರು ಕುಮಾರಣ್ಣವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ. ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟದ 3 ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕರ್ಕೊಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಮಾತನಾಡಿ, ಕಳೆದ ಬಾರಿ ರೈತರು ಕೊಟ್ಟ ಅಧಿಕಾರವನ್ನು ನಾವು ಈಡೇರಿಸಿದ್ದೇವೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗಲು ನಮ್ಮೆಲ್ಲರ ಶ್ರಮವಿದೆ. ಹಾಲಿನ ದರ ಸಮತೋಲನವಾಗಿ ನಿಭಾಯಿಸಿದ್ದೇವೆ. ಕೋವಿಡ್ ಸಮಯದಲ್ಲೂ ಯಾವುದೇ ತೊಂದರೆಗೆ ಸಿಲುಕದೆ ರೈತರ ಪರವಾಗಿ ಇದ್ದೆವು ಎಂದು ಹೇಳಿದರು. ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ 3 ಜನ ಸ್ಪರ್ಧೆ ಮಾಡಿದ್ದೇವೆ. ಮತದಾನ ಮಾಡುವ ಪ್ರತಿನಿಧಿಗಳು ನಮ್ಮ ಇಡೀ ಜಿಲ್ಲೆಯ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದರು. ಈ ನಮ್ಮ ಮಂಡ್ಯ ಮನ್ಮೂಲ್ ಚುನಾವಣೆಯ ಪ್ರಯುಕ್ತ ಮಂಡ್ಯ ತಾಲೂಕಿನಿಂದ ನಾವು ಒಟ್ಟು 4 ಜನ, ನಮ್ಮ ಕಾಳೇಗೌಡರು ಕೂಡ ನಾಮಿನೇಷನ್ ಸಬ್ಮಿಟ್ ಮಾಡ್ತಾರೆ. ರಾಮಚಂದ್ರಣ್ಣವರು, ವಿಜಯ್ ಕುಮಾರ್ ಅವರು, ನಾನು, ಮಧು ಅವರು, ಕಾಳೇಗೌಡರು, ಒಟ್ಟು 5 ಜನ 3 ಕ್ಷೇತ್ರಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂತು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ವರಿಷ್ಠರ ಒಂದು ಮಾತಿನ ಮೇರೆಗೆ 3 ಜನ ಅಂತಿಮವಾಗಿ ಕಣದಲ್ಲಿ ಉಳ್ಕೊಳ್ತೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ತಾವೇನು ಅಧಿಕಾರವ ನಮ್ಮ ರೈತಾಪಿ ವರ್ಗ ನಮಗೆ ಕೊಟ್ಟಿದ್ದರು, ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಅಂದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗೋಕ್ಕೆ ನಮ್ಮೆಲ್ಲ ಶ್ರಮ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು. ಸಮತೋಲನವಾಗಿ ಇವತ್ತು 32-33 ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ. ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗ್ಲಿಕ್ತಾನೆ ನಾವು ರೈತರ ಪರವಾಗಿ ನಿಂತ್ಕೊಂಡ್ವಿ. ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು 3ನೇ ಸ್ಥಾನದಲ್ಲಿದೆ. ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ. ತಾವು ಕೊಟ್ಟಂಥ ಏನು ನಮಗೊಂದು ಅಧಿಕಾರವನ್ನು ನಾವು ಅದು ಯಾವುದೇ ಥರದ ದುರುಪಯೋಗ ಪಡಿಸ್ಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಸಲ ನಾವು ರಾಮಚಂದ್ರಣ್ಣವರು, ವಿಜಯ್ ಕುಮಾರು ನಾವೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ನಮ್ಮ 3 ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿಂದ ಏನು ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕೂಟದ ಏನು 12 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಕಾಡೇನಹಳ್ಳಿ ರಾಮಚಂದ್ರ ಮಾತನಾಡಿ, ಜಿಲ್ಲಾ ಮಂತ್ರಿಗಳಾದ ಎನ್ ಚಲುವರಾಯಸ್ವಾಮಿ, ನಮ್ಮ ತಾಲೂಕಿನ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಹಾಗೂ ತಾಲೂಕಿನ ಕಾಂಗ್ರೆಸ್ ಮತ್ತು ರೈತ ಮುಖಂಡರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. 5 ವರ್ಷ ಪಾಂಡವಪುರ ತಾಲೂಕಿನಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ. ನಮ್ಮ ತಾಲೂಕಿನಲ್ಲಿ ಹಾಲಿನ ಗುಣಮಟ್ಟ ಕೊನೆಯ ಸ್ಥಾನದಲ್ಲಿ ಇತ್ತು. ಇಂದು ಇಡೀ ಜಿಲ್ಲೆಗೆ 2ನೇ ಸ್ಥಾನಕ್ಕೆ ಬರಲು ಶ್ರಮಿಸಿದ್ದೇನೆ. ಈಗಲೇ ಸ್ವಂತ ಕಟ್ಟಡ ಕಟ್ಟಲು ಜಾಗ ಖರೀದಿ ಮಾಡಿದ್ದೇವೆ. ಚುನಾವಣೆ ಮುಗಿದ ನಂತರ ಕಟ್ಟಡ ಕಟ್ಟುತ್ತೇವೆ. ಹೀಗಾಗಿ ರೈತರು ಹಾಗೂ 124 ಪ್ರತಿನಿಧಿಗಳು ಅವರು ಕೊಡುವ ತೀರ್ಮಾನಕ್ಕೆ ಬದ್ಧರಾಗಿರ್ತೇನೆ. 100ಕ್ಕೆ 100ರಷ್ಟು ನನಗೆ ಮತ ನೀಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿಯವರು, ನಮ್ಮ ತಾಲೂಕಿನ ಶಾಸಕರಂಥ ದರ್ಶನ್ ಪುಟ್ಟಣ್ಣಯ್ಯನವರು ಹಾಗೂ ನಮ್ಮ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಅವರು, ರೇವಣ್ಣ ಅವರು, ವಿಜೇಂದ್ರ ಮೂರ್ತಿ ಅವರು, ಹಾಗೆ ಎಲ್ಲ ನಾಯಕರು ನನ್ನ ಕಾಂಗ್ರೆಸ್ಸು ಮತ್ತು ರೈತ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಅನೌನ್ಸ್ ಮಾಡಿದ್ದಾರೆ. ನಾನು 5 ವರ್ಷಗಳ ಕಾಲ ಪಾಂಡವಪುರ ತಾಲೂಕಿನಲ್ಲಿ ನನಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ಥರದಲ್ಲಿ 5 ವರ್ಷಗಳ ಕಾಲ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಇಡೀ ಪಾಂಡವಪುರ ತಾಲೂಕು ಹಾಲಿನ ಗುಣಮಟ್ಟದಲ್ಲಿ ಕೊನೆ ಸ್ಥಾನದಲ್ಲಿತ್ತು. ಇಡೀ ಜಿಲ್ಲೆಗೆ 2ನೇ ಸ್ಥಾನ ತಂದಿದ್ದೀನಿ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ನನ್ನ ರೈತರಿಗೆ ಇನ್ನೂ ಅಮೂಲ್ಯವಾದ ಬದಲಾವಣೆ ಮಾಡಬೇಕು ಅಂಥೇಳಿ ಅಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಪಾಂಡವಪುರದಲ್ಲಿ ಜಾಗವನ್ನು ಖರೀದಿ ಮಾಡಿ ಈಗ ಆಲ್ರೆಡಿ
ಟೆಂಡ್ರು ಆಗಿದೆ. ಮಾನ್ಯ ಮಂತ್ರಿಯರು ಮತ್ತು ಶಾಸಕರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಆದಮೇಲೆ ಉದ್ಘಾಟನೆ ಮಾಡಬೇಕು ಅನ್ನೋ ಥರದಲ್ಲಿ ನಮ್ಮ ತಾಲೂಕಿನ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಥರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆದರೆ ರೈತ ಬಂಧುಗಳು ಮತ್ತು ನಮ್ಮ ಪ್ರತಿನಿಧಿಗಳು ಇವತ್ತೇನು 124 ಜನ ಪಾಂಡುಪುರಲ್ಲಿ ಪ್ರತಿನಿಧಿಗಳಿದ್ದಾರೆ. ಇವತ್ತು ಮತದಾರರ ಬಂಧುಗಳು ಅವ್ರು ಕೊಡೋ ತೀರ್ಮಾನಕ್ಕೆ ನಾನು ತಲೆಬಾಗ್ತೀನಿ. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ತಲೆಬಾಗ್ತೀನಿ. 100ಕ್ಕೆ 100ರಷ್ಟು ನನಗೆ ಆ ಪ್ರತಿನಿಧಿಗಳು ನನಗೆ ಮತವನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸದಲ್ಲಿ ನಾನು ಈ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ ಮಾತನಾಡಿ, ಫೆಬ್ರವರಿ 2ರಂದು ನಡೆಯುವ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಗೆ ನಾನು ಮತ್ತು ಹಾಲಿ ಮನ್ಮೂಲ್ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಎಂದರು. ಅಕ್ಟೋಬರ್ನಿಂದ ಮತದಾನದ ಹಕ್ಕನ್ನು ಪಡೆದಿರುವ ಎಲ್ಲ ಪ್ರತಿನಿಧಿಗಳನ್ನು ಭೇಟಿ ಮಾಡಿದ್ದೇವೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುತ್ತಾರೆ ಎನ್ನುವಂಥ ಭರವಸೆ ಇದೆ ಅಂತ ಹೇಳಿದರು. ಮಂಡ್ಯ ತಾಲೂಕಿನಿಂದ 3, ಶ್ರೀರಂಗಪಟ್ಟಣದಿಂದ 1, ಪಾಂಡವಪುರದಿಂದ 1, ಕೆಆರ್ಪೇಟೆಯಿಂದ 2, ಮದ್ದೂರಿನಿಂದ 2, ಮಳವಳ್ಳಿಯಿಂದ 1, ಸುಮಾರು 12 ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ ಎಂದರು. ಈ ಬಾರಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತಿ ಹೆಚ್ಚಿನ ರೀತಿ ಆಯ್ಕೆಯಾಗಿ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿಯಲಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದರು. ಮುಂದಿನ ತಿಂಗಳು 2ನೇ ತಾರೀಕು ನಡೆಯುವಂಥ ಮಂಡ್ಯ ಹಾಲು ಒಕ್ಕೂಟ ಸಂಘದ ಚುನಾವಣೆಗೆ ಅಪ್ಪಾಜಿಗೌಡಾದ ನಾನು ಜೊತೆಗೆ ಹಾಲಿ ಮನ್ಮೂಲ್ ನಿರ್ದೇಶಕರಾಗಿರುವ ಲಕ್ಷ್ಮೀನಾರಾಯಣ್ ಸುಖದರೆಯವರು ಇಬ್ಬರು ಕೂಡ ನಾಮಪತ್ರ ಸಲ್ಲಿಸಿದ್ವಿ. ನಮ್ಮ ಜೊತೆ ಮಾಜಿ ನಿರ್ದೇಶಕರಾದ ಕೃಷ್ಣೇಗೌಡರು, ಮಾಜಿ ನಿರ್ದೇಶಕರಾದ ಮರ್ಸಮ್ಮಣ್ಣವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ರವರು, ಇನ್ನೆಲ್ಲ ಅನೇಕ ನಮ್ಮ ತಾಲೂಕಿನ ಪ್ರಮುಖರು ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಈಗಾಗಲೇ ಸುಮಾರು ಅಕ್ಟೋಬರ್ ತಿಂಗಳಿಂದ ಮತ್ತು ಅದಕ್ಕಿಂತ ಮೊದಲು ಕೂಡ ಏನು ಪ್ರತಿನಿಧಿಗಳ ಆಯ್ಕೆಯಾಗಿ ಅಧಿಕಾರವನ್ನು ಓಟಿನ ಅಧಿಕಾರವನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ನಾವು ಮುಖತಃ ಭೇಟಿ ಮಾಡಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ನಾಗಮಂಗಲದಿಂದ 2 ಸೀಟ್ ಏನಿದೆ ಎರಡನ್ನೂ ಕೂಡ ಆಯ್ಕೆ ಮಾಡುವಂಥ ಎಲ್ಲ ವಾತಾವರಣ ಇದೆ. ನಮ್ಮ ನಾಯಕರಾದ ಚಲುವರಾಯಸ್ವಾಮಿಯವರು ಮತ್ತು ನಮ್ಮ ತಾಲೂಕಿನ ಮುಖಂಡರು ಜೊತೆಗೆ ಇಡೀ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಏನು ಮಂಡ್ಯ ತಾಲೂಕಿಂದ 3, ಜೊತೆಗೆ ಶ್ರೀರಂಗಪಟ್ಟಣದಿಂದ 1, ಪಾಂಡವಪುರದಿಂದ 1, ಕೆಆರ್ಪೇಟೆಯಿಂದ 2, ಮದ್ದೂರಿಂದ 2 ಮತ್ತು ಮಳವಳ್ಳಿಯಿಂದ 1, ಸುಮಾರು 12 ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ರೀತಿ ಆಯ್ಕೆಯಾಗಿ ಈ ಬಾರಿ ಮನ್ಮೂಲ್ ಆಡಳಿತವನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿತಾರೆ ಅಂತ ಎಲ್ಲ ಒಂದು ನಂಬಿಕೆ ನಮಗಿದೆ. ಮನ್ಮೂಲ್ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಮಾತನಾಡಿ, ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ಸಹಕಾರದಿಂದ ಇಂದು ನಾನು ಮತ್ತು ಅಪ್ಪಾಜಿಗೌಡರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ಎಂದರು. ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ 1 ಮತಗಳಿಂದ ಸೋಲನ್ನು ಅನುಭವಿಸಿದ್ದೆ. ಆ ಕಹಿ ಅನುಭವದ ಆಧಾರದ ಜೊತೆಗೆ ಈ ಬಾರಿ ಎಲ್ಲಾ ತಾಲೂಕಿನ ಮುಖಂಡರು, ಪ್ರತಿನಿಧಿಗಳು ಹಾಗೂ ಜನತೆಯಲ್ಲಿ ಆತ್ಮವಿಶ್ವಾಸದೊಂದಿಗೆ ಗೆಲುವಿಗೆ ಸಹಕಾರ ಕೇಳಿಕೊಂಡಿದ್ದೇವೆ ಅಂತ ಮನವಿ ಮಾಡಿದರು. ದಿನಾಂಕ 2/2/2021ರಂದು ನಡೆಯಲಿರುವ ಮನ್ಮೂಲ್ ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಂಡ್ಯ ಜಿಲ್ಲೆ ಜನನಾಯಕರಾದಂಥ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೃಷಿ ಸಚಿವರು ಚಲುವರಾಯಸ್ವಾಮಿಯವರ ಸಹಕಾರದೊಂದಿಗೆ ನಾನು ಮತ್ತು ಅಪ್ಪಾಜಿಗೌಡರು ಇಬ್ಬರು ಕೂಡ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ನಾವು ತಾಲೂಕಾದ್ಯಂತ ನಾನು ಮತ್ತು ಅಪ್ಪಾಜಿಗೌಡರು ಪ್ರತಿ ಸಂಘಕ್ಕೂ ಹೋಗಿ ಎಲ್ಲ ಕಷ್ಟ ಸುಖ ನಾವು ವಿಚಾರಿಸಿ ಅವರ ಆಶೀರ್ವಾದ ಕೇಳಲಿಕ್ಕೆ ನಾವು ಹೋಗಿ ಮನವಿ ಮಾಡಿಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವಿಗೆ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ದಡ ತಲುಪಿಸಿದರೆ ನಾನು ಮತ್ತು ಅಪ್ಪಾಜಿಗೌಡರು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪರವಾಗಿ ಮತ್ತು ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಳೆದ ಬಾರಿ ಕೂಡ ನಾನು ಇದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅದೃಷ್ಟ ಇರಲ್ಲ. ನಾನು 1 ಓಟಿಂದ ಸೋತಿ ನನಗೆ ಒಂದು ಕೈ ಅನುಭವ ಆಗಿದೆ. ಅನುಭವದ ಆಧಾರ ಜೊತೆಗೆ ನನಗಾಗಲೇ ತಾಲೂಕಿನ ಎಲ್ಲ ನಾಯಕರ ಜೊತೆ ಮತ್ತು ಎಲ್ಲ ಪ್ರತಿನಿಧಿಗಳ ಜೊತೆ ಎಲ್ಲ ಜನರ ಜೊತೆ ನಾನು ವಿಶ್ವಾಸದಿಂದ ಕೇಳ್ಕೊಂಡಿದ್ದೀನಿ. ವಿಶ್ವನಾಥ್ ಮಾತನಾಡಿ,
ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜಿಲ್ಲೆಯ ಮುಖಂಡರ ಆಶೀರ್ವಾದದಿಂದ 3ನೇ ಬಾರಿಗೆ ಮಳವಳ್ಳಿ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಕಳೆದ 10 ವರ್ಷದಲ್ಲಿ ಮಳವಳ್ಳಿ ತಾಲೂಕಿನ 151 ಸಹಕಾರ ಸಂಘಕ್ಕೂ ಯಾವುದೇ ಪಕ್ಷ ಭೇದವಿಲ್ಲದೆ ಕೆಲಸ ಮಾಡಿಕೊಟ್ಟಿದ್ದೇನೆ. ನನ್ನ ಜನಸೇವೆ 3ನೇ ಬಾರಿಗೆ ನನ್ನ ಗೆಲುವಿಗೆ ಸಹಕಾರ ನೀಡಿ ಅಂತ ಮನವಿ ಮಾಡಿದರು. ನಾನು ಮಂಡ್ಯ ಹಾಲು ಒಕ್ಕೂಟಕ್ಕೆ ಮಳವಳ್ಳಿ ತಾಲೂಕಿಂದ JDF BJP ಅಭ್ಯರ್ಥಿಯಾಗಿ ಇವತ್ತು 3ನೇ ಬಾರಿಗೆ ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ಮಾಜಿ ಮುಖ್ಯಮಂತ್ರಿ ಭಾರಿ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿ ಅವರ ಆಶೀರ್ವಾದ ಹಾಗೂ ಮಂಡ್ಯ ಜಿಲ್ಲೆಯ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ ಆಶೀರ್ವಾದ, ಮಳವಳ್ಳಿ ತಾಲೂಕಿನ ಮಾಜಿ ಶಾಸಕರಾದಂಥ ಕೆ ಅಂದಾನಿ ಅಣ್ಣವರ ಆಶೀರ್ವಾದ ಹಾಗೂ ಮಂಡ್ಯ ಜಿಲ್ಲೆಯ ನಮ್ಮ DC ತಮ್ಮಣ್ಣವರು, ಸುರೇಶ್ ಗೌಡರು, ರವೀಂದ್ರ ಶ್ರೀಕಂಠಯ್ಯವರು, ಈಗ ಅಲ್ಲಿ ಶಾಸಕರಾದಂಥ ಮಂಜಣ್ಣವರು, ಇವರ ಎಲ್ಲ ಆಶೀರ್ವಾದದಿಂದ ಇವತ್ತು ನಾನು 3ನೇ ಬಾರಿಗೆ ಇವತ್ತು ಮಳವಳ್ಳಿ ತಾಲೂಕಿಂದ ಇವತ್ತು ನಾನು ಸ್ಪರ್ಶಿದ್ದೇನೆ. ಹಾಗೂ ಮಳವಳ್ಳಿ ನಾನು ಏನು ಕಳೆದ 10 ವರ್ಷದಲ್ಲಿ ಮಾಡಿರುವಂಥ ಜನಸೇವೆ, ಯಾವುದೇ ಒಂದು ಸಂಘದ ವಿಷಯ ಬಂದಾಗ ಯಾವುದೇ ಒಂದು ಈ ಪಾರ್ಟಿ BJP ಪಾರ್ಟಿ, ಕಾಂಗ್ರೆಸ್, ಈ ಪಾರ್ಟಿ JDS ಅಂತ ನಾ ಗೆದ್ದ ನಂತರ ಸಹಕಾರ ಸಂಘನ ಸಾಕಾರದ ರೀತಿಲೇ 151 ಇವತ್ತು ಏನಿದೆ ಮಳವಳ್ಳಿ ತಾಲೂಕಲ್ಲಿ 151 ಸಹಕಾರ ಸಂಘಕ್ಕೂ ನಾನು ಯಾವುದೇ ಭೇದ ಭಾವ ಇಲ್ಲದೇ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ಆ ಒಂದು ಕೆಲಸ ಇವತ್ತು ನನ್ನ 3ನೇ ಬಾರಿಗೆ ಜಯಶೀಲರನ್ನಾಗಿ ತರುತ್ತೆ ಅಂತ ನಾನು ಆ ಸಂಘಗಳನ್ನು ನಂಬಿದ್ದೀನಿ. ಹಾಗೆಯೇ ನಮ್ಮ ಎಲ್ಲ NDA ನಾಯಕರು, ಮಳವಳ್ಳಿ ತಾಲೂಕಾದಂಥ ಎಲ್ಲ ನಮ್ಮ ಆತ್ಮೀಯ JDS ಮುಖಂಡರುಗಳ ಆಶೀರ್ವಾದದಿಂದ ನಾನು ಜಯಶೀಲರಾಗಿ ಬಂದು ಮುಂದಿನ 5 ವರ್ಷದಲ್ಲೂ ಈ ಮಂಡ್ಯ ಹಾಲು ಒಕ್ಕೂಟಕ್ಕೆ, ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ಇನ್ನೂ ಹೆಚ್ಚಿನ ರೀತಿ ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಕ್ಯಾನ್ವಾಸನ್ನು ಮಾಡಿ ಜಯಶೀಲರಾಗಿ ಬಂದು ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಮುಂದಿನ 5 ವರ್ಷದಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. SP ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು, ಜ್ಞಾನಸಾಗರ ಕ್ಯಾಂಪಸ್, MC ರಸ್ತೆ, ಮಂಡ್ಯ ಇವರ ವತಿಯಿಂದ 2024-25ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಜ್ಞಾನಸಾಗರ ಕ್ಯಾಂಪಸ್ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನನಗೆ ಸಿಕ್ಕಿರುವ ಜ್ಞಾನ, ದಾರಿ, ಬದುಕು ಕೊಟ್ಟಿರುವ ತಂದೆ ತಾಯಿ ಕೊಟ್ಟಿರೋನು ಸೃಷ್ಟಿಕರ್ತ. ನನ್ನಲ್ಲಿರುವ ಜ್ಞಾನ, ಆತ್ಮವಿಶ್ವಾಸದಿಂದ ಸಾಧನೆ ಮಾಡುತ್ತೇನೆ ಎಂಬ ಗುರಿ ಇರಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಎಕ್ಸಲೆನ್ಸ್ ಹಿಂದೆ ಹೋಗಬೇಕು, ಆದರೆ ಅದನ್ನೇ ಕೊನೆಯ ಸ್ಥಾನ, ಕೊನೆಯ ನಿಲ್ದಾಣ ಅಲ್ಲ. ಯು ಶುಡ್ ಬಿ ಎಕ್ಸಲೆಂಟ್, ಬಟ್ ಕಮ್ಮಿ ಬಂದರೆ ದಟ್ ಈಸ್ ದ ಲಿಮಿಟೇಷನ್ ಆಫ್ ಮೈ ಬಾಡಿ ಆ್ಯಂಡ್ ಮೈಂಡ್. ನನಗೆ ದೇವನು ಸೃಷ್ಟಿಸಿರೋನು, ತಂದೆ ತಾಯಿಗಳು ಜನ್ಮ ಕೊಟ್ಟಿದ್ದು, ನನಗೆ ಸಿಕ್ಕಿರುವ ಜ್ಞಾನ, ನನಗೆ ತೋರಿಸಿರುವ ದಾರಿ, ಬದುಕು ಕೊಟ್ಟಿರುವ ತಂದೆ ತಾಯಿ, ಸಿಕ್ಕಿರುವ ಅಣ್ಣ ತಮ್ಮಂದರು, ಪಕ್ಕದ ನೇಬರ್ಸು ನಾನು ಡಿಸೈಡ್ ಮಾಡಿಲ್ಲ. ನನಗೆ ಕೊಟ್ಟಿರೋನು ಸೃಷ್ಟಿಕರ್ತನು, ನನಗೆ ಕೊಟ್ಟಿರೋನು. ನನ್ನಲ್ಲಿರುವ ಇನ್ಎಫಿಷಿಯನ್ಸೀಸ್ ಇದ್ದಾವೆ, ನನ್ನಲ್ಲಿರುವ ಎಫಿಷಿಯನ್ಸೀಸ್ ಕೂಡ ಇದ್ದಾವೆ. ನಾನು ನನಗೆ ಆದಷ್ಟು ಸಾಧನೆ ಮಾಡ್ತೇನೆ. ಆಗಿಲ್ಲ ಅಂದರೆ ಐ ವಿಲ್ ನಾಟ್ ಟೈ ಡೌನ್ ಲೈಕ್ ಎ ಲೂಸರ್. ಎದ್ದು ನಿಂತ್ಕೊಳ್ತೇನೆ. ನೀವು ಎದ್ದು ನಿಂತ್ಕೊಳ್ಳೋರಾ ಅಥವಾ ಹಾಗೆ ಮಲಗೋರಾ? SP ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಶಿಕ್ಷಣ ಅಂತರಂಗದ ಸಂಸ್ಕಾರ. ಶಿಕ್ಷಣದ ಮೂಲ ಉದ್ದೇಶ ಮಾಹಿತಿಯನ್ನು ದಾರೆ ಎರೆಯುವುದಲ್ಲ, ಬದಲಾಗಿ ಹೃದಯವನ್ನು ಬೆಳಗಿಸಿ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವುದಾಗಿದೆ ಎಂದರು. ಶಿಕ್ಷಣ ಅಂತಂದ್ರೆ ಅಂತರಂಗದ ಸಂಸ್ಕಾರ ಅಂತ ಹೇಳ್ತೀವಿ. ಶಿಕ್ಷಣದ ಮೂಲ ಉದ್ದೇಶ ಮಾಹಿತಿಯನ್ನ ಧಾರೆ ಎರೆಯೋದಲ್ಲ, ಆದರೆ ಹೃದಯವನ್ನ ಬೆಳಗಿಸಿ ವ್ಯಕ್ತಿತ್ವವನ್ನ ರೂಪಿಸೋದಾಗಿದೆ.
ಈಗ CEO ಹೇಳಿದ್ದು ಅದೇನೆ, ನೀವು ಏನಾಗಬೇಕು, ಹೇಗಿರಬೇಕು ಅಂತ. ರಾಧಾಕೃಷ್ಣರವರು ಇದನ್ನೇ ಹೇಳಿದ್ದಾರೆ, ಮಕ್ಕಳು ಮಾನವರಾಗಿ, ನಾಗರಿಕರಾಗಿ, ಇನ್ನೊಬ್ಬರೊಡನೆ ಸ್ನೇಹ, ಗೌರವ, ಘನತೆಗಳಿಂದ ವರ್ತಿಸುವಂತೆ ಮಾಡೋದೇನೆ ಶಿಕ್ಷಣ. ಇಲ್ಲಿ ನೀವು ಹೊರಗೆ ಮತ್ತು ಒಳಗೆ ಹೇಗಿರಬೇಕು, ಯಾವುದು ನಿಮ್ಮ ಸರಿಯಾದ ನಡೆನುಡಿ ಅನ್ನೋದನ್ನ ಇಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಕಲಿತೀರಾ. ಶಿಕ್ಷಣಕ್ಕೆ ಬರೀ ನಾವು ಅನೇಕ ಗುರಿಗಳಿದೆ, ಅದರಲ್ಲಿ ಮನುಷ್ಯನನ್ನ ಉದ್ಯಮಶೀಲನನ್ನಾಗಿ ಮಾಡೋದು ಕೂಡ ಒಂದು ಗುರಿ. ವೃತ್ತಿ, ಪ್ರವೃತ್ತಿ ಮತ್ತು ಮಾನವನ ಸಾಮರ್ಥ್ಯ ಇವುಗಳಿಗೆ ಸಂಬಂಧ ಕಲ್ಪಿಸೋದೇನೆ ಶಿಕ್ಷಣ ಅಂತ ಹೇಳ್ತೀವಿ. ಇದು ಶಿಕ್ಷಣದ ಒಂದು ಮುಖ್ಯ ಗುರಿಯಾಗಿದ್ರು ನಮ್ಮ ಭಾರತದಲ್ಲಿ ಶಿಕ್ಷಣದ ಮೂಲ ಗುರಿ ಮನುಷ್ಯನ ಚಾರಿತ್ರ್ಯವನ್ನು ಬೆಳೆಸುವ ಜ್ಞಾನಾರ್ಜನೆಯಾಗಬೇಕು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ವರ್ಗಾವಣೆಗೊಂಡ ಹಿನ್ನೆಲೆ ಎಸ್ಪಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಿ ಬೀಳ್ಕೊಟ್ಟರು. ನಂತರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ, ಕಾಲೇಜಿನ ಪ್ರಾಂಶುಪಾಲರಾದ ಎಚ್ಎಂ ಶ್ರೀನಿವಾಸ್, ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ, ಎಂಆರ್ ಮಂಜು, ಮಹೇಶ್, ಆಡಳಿತ ಮಂಡಳಿ, ಬೋಧಕ ಮತ್ತು ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆವಿ ಶಂಕರಗೌಡ ಸ್ಮರಣಾರ್ಥ ಸಂಸ್ಥೆಯ ವತಿಯಿಂದ ಕೆವಿಎಸ್ ಕಪ್ ಆಹ್ವಾನಿತ ಟಿ20 ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಪಿಇಟಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜನವರಿ 28ರಿಂದ 30ರವರೆಗೆ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಅಂತ ಪಿಇಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯ ಉದ್ಘಾಟನೆಯನ್ನ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ್ ನೆರವೇರಿಸಲಿದ್ದು, ಸಂಸ್ಥೆಯ ಉಪಾಧ್ಯಕ್ಷ ಬಸವಯ್ಯ, ಜಂಟಿ ಕಾರ್ಯದರ್ಶಿ ಕೆಆರ್ ದಯಾನಂದ ಇತರ ಗಣ್ಯರು ಉಪಸ್ಥಿತರಿರುವರು ಎಂದರು. ಕೆವಿಎಸ್ ಕಪ್ನ ಕ್ರೀಡಾಳುಗಳಾಗಿ ಚಲನಚಿತ್ರ ಕಲಾವಿದರು ಪಾಲ್ಗೊಳ್ಳಲಿದ್ದು, ನಟರಾದ ಲೂಸ್ಮಾದ ಖ್ಯಾತಿಯ ಯೋಗೇಶ್, ಕೆಜಿಎಫ್ ಗರುಡಾರಾಮ್, ರವಿಶಂಕರ್ ಗೌಡ, ಹರ್ಷ ಸಿಎಂ ಗೌಡ, ವಿವಾನ್ ಸಾಗರ್ ಬಿಳಿಗೌಡ, ಅಭಿಲಾಷ್ ದಳಪತಿ, ರಂಜಿತ್ ಕುಮಾರ್, ದಿಲೀಪ್ ಕೆಂಪೇಗೌಡ, ದರ್ಶಿತ್, ಸಂಗೀತ ನಿರ್ದೇಶಕ ಅನೂಪ್ ಸೀಳೀನ್, ಗಾಯಕರಾದ ವ್ಯಾಸರಾಜ್ ಕರಿಬಸವ ತಡಕಲ್ ಇರಲಿದ್ದಾರೆ. ಜೊತೆಗೆ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಭಾಗವಹಿಸಲಿದ್ದು 4 ತಂಡಗಳ ರಚನೆ ಮಾಡಲಾಗುವುದು ಅಂತ ಹೇಳಿದರು. ಜನವರಿ 30ರ ಸಂಜೆ 4ಕ್ಕೆ ಸಮಾರೋಪ ಕಾರ್ಯಕ್ರಮವು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಮತ್ತೋರ್ವ ಉಪಾಧ್ಯಕ್ಷ ಬಿಎಂ ಶ್ರೀಧರ್, ಕಾರ್ಯದರ್ಶಿ ಶಿವಪ್ರಕಾಶ್, ಖಜಾಂಚಿ ರವಿಶಂಕರ್ ಇರಲಿದ್ದಾರೆ ಅಂತ ತಿಳಿಸಿದರು. 25 ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ನಟರುಗಳು, ಡೈರೆಕ್ಟ್ ನಿರ್ದೇಶಕರು ಮಂಡ್ಯಕ್ಕೆ ಬಂದು ಒಂದು ಕ್ರಿಕೆಟ್ ಪಂದ್ಯಗಳನ್ನು ಆಡಬೇಕು ಅಂತ ಹೇಳಿ ಕೋರಿಕೆ ಕೊಟ್ಟದ ಪ್ರಯುಕ್ತ ಇದು ಈ ಕ್ರಿಕೆಟ್ ಪಂದ್ಯಾವಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಒಂದು ಬ್ರೋಚರ್ ಕೊಟ್ಟಿದ್ದೀವಿ ಅಲ್ವ, ಇನ್ಫಾರ್ಮೇಷನ್ ಏನಿದೆ ಅಂತ ಎಲ್ಲ ಕೊಟ್ಟಿದ್ದೀವಿ. ಇದರ ಇನಾಗರೇಷನನ್ನು ನಮ್ಮ ಅಧ್ಯಕ್ಷರೇ 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಪಿಇಟಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಾಡ್ತಾರೆ. ಅಧ್ಯಕ್ಷರು ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಬಸವಯ್ಯನವರು ಇರ್ತಾರೆ. ಹಾಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿವರಾದಂಥ ಸನ್ಮಾನ್ಯ ಕೆಆರ್ ದಯಾನಂದ್ ಅವರು ಇರ್ತಾರೆ ಅವತ್ತು. ಅದರ ಜೊತೆಗೆ ನಮ್ಮ ಎಲ್ಲ ಧರ್ಮದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ಅಲ್ಲಿರ್ತೀವಿ ನಾವು. ಇದು ತಮ್ಮ ಮಾಹಿತಿಗಾಗಿ. ಆಮೇಲೆ ಅವತ್ತು ಈ ಪಂದ್ಯಾವಳಿ ಇನಾಗ್ರೇಷನ್ಗೆ ಬರ್ತಕ್ಕಂಥವರಲ್ಲಿ ಪ್ರಮುಖರ ಹೆಸರು ಕೆಲವು ಇಲ್ಲೆಲ್ಲ ಹೆಸರುಗಳೆಲ್ಲ ಕೊಟ್ಟಿದೆ, ನಿಮಗೆ ವಿವರಗಳೆಲ್ಲ ಪೂರ್ತಿ ಕೊಟ್ಟಿದ್ದೀವಿ. ಶ್ರೀ ಯೋಗೇಶ್, ಲೂಸ್ ಮಾದ ಅಂತ ಕರಿತೀವಲ್ಲ, ಅವರು ಫಿಲ್ಮ್ ಆ್ಯಕ್ಟರ್ ಆ್ಯಂಡ್ ಸಿಂಗರ್. ಶ್ರೀ KGF ಗರುಡಾರಾಮ್, ಆ್ಯಕ್ಟರ್. ಶ್ರೀ ರವಿಶಂಕರ್ ಗೌಡ, ಆ್ಯಕ್ಟರ್. ಶ್ರೀ ಹರ್ಷ CM ಗೌಡ,
ಸಿನಿಮಾ ನಟ. ಶ್ರೀ ಅನೂಪ್ ಸೀಲೀನ್, ಮ್ಯೂಸಿಕ್ ಡೈರೆಕ್ಟರ್. ಸೀಳೀನ್ ಅಂತ ಕರೀತಾರೆ, ಅನೂಪ್ ಸೀಳೀನ್ ಮ್ಯೂಸಿಕ್ ಡೈರೆಕ್ಟ್ರು. ಶ್ರೀ ವ್ಯಾಸರಾಜ್ ಸಿಂಗರು, ಮತ್ತು ಶ್ರೀ V1 ಆ್ಯಕ್ಟರ್ ಬರ್ತಿದ್ದಾರೆ. ಸಾಗರ್ ಬಿಳ್ಳಿಗೌಡ ಸಿನಿಮಾ ಆ್ಯಕ್ಟರ್ ಬರ್ತಿದ್ದಾರೆ. ಅಭಿಲಾಷ್ ದಳಪತಿ ಆ್ಯಕ್ಟರ್ ಬರ್ತಿದ್ದಾರೆ. ಶ್ರೀ ರಜನೀತ್ ಕುಮಾರ್ ಪ್ರೊಡ್ಯೂಸರ್ ಬರ್ತಿದ್ದಾರೆ. ಶ್ರೀ ದಿಲೀಪ್ ಕೆಂಪೇಗೌಡ ಆ್ಯಕ್ಟರ್ ಬರ್ತಿದ್ದಾರೆ. ಶ್ರೀ ಕರಿಬಸವಯ್ಯ ತಡ್ಕಲ್ ಸಿಂಗರ್ ಅವರು ಬರ್ತಿದ್ದಾರೆ. ಮತ್ತು ಇನ್ನು ಅನೇಕ ಜನಗಳು ಇದರಲ್ಲಿ ಬರ್ತಿರ್ತಾರೆ. ಇದು ಇನಾಗ್ರೇಷನ್ 28ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಮ್ಮ PET ಕ್ರಿಕೆಟ್ ಸ್ಟೇಡಿಯಂ, ನಾವು ಔಟ್ಸೋರ್ಸ್ ಮಾಡಿದ್ದೀವಿ KSC ಅವರಿಗೆ, ಅದರಲ್ಲಿ. ಅದೇ ರೀತಿ ನಮ್ಮ ಸಮಾರೋಪ ಸಮಾರಂಭವನ್ನು ನಾವು 30ನೇ ತಾರೀಕು ಇಟ್ಕೊಂಡಿದ್ದೀವಿ. 30ನೇ ತಾರೀಕು ಸಾಯಂಕಾಲ 4 ಗಂಟೆಗೆ. ಅವತ್ತು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರು KS ವಿಜಯಾನಂದ್ ವಹಿಸ್ಕೊತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಶ್ರೀ MB ಶ್ರೀಧರ್ ಅವರು ಬರ್ತಿದ್ದಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಶ್ರೀ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ SL ಶಿವಪ್ರಸಾದ್ ಅವರು ಬರ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಖಜಾಂಚಿಯವರಾದ ಸನ್ಮಾನ್ಯ ಶ್ರೀ HP ರವಿಶಂಕರ್ ಇರ್ತಾರೆ. ಇದಿಷ್ಟು ನಿಮಗೆ ಇದು ಪಂದ್ಯಾವಳಿ ಇದು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಲೂ ಹೇಳಿದ್ವಿ. ಪ್ರಪ್ರಥಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನಾದರೂ ಇದು ನಮ್ಮಲ್ಲಿ ಫಲಪ್ರದ ಕಂಡ್ರೆ ಮುಂದಿನ ವರ್ಷಗಳಲ್ಲಿ ಆಯೋಜನೆ ಮಾಡೋ ಬಗ್ಗೆ ನಮ್ಮ ಅಧ್ಯಕ್ಷರು ಯೋಚನೆ ಮಾಡ್ತಾರೆ. ಅವರಿಗೆ ಸಾಕಷ್ಟು ಕನಸುಗಳಿದೆ. ವಿಜಯಾನಂದ್ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ರೀತಿ ಪುರೋಗತಿ, ಇದು ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಕ್ರೀಡಾ ಸಮುಚ್ಚಯಗಳಿದೆಯಲ್ಲ ನಮ್ಮಲ್ಲಿ. ಇದನ್ನು ನಾವು ಏನಕ್ಕೆ ಇನ್ನೂ ಅಷ್ಟು ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈ ವರ್ಷ ನಾವು ಆಯೋಜನೆ ಮಾಡಿದ್ದೀವಿ. ಪಂದ್ಯಾವಳಿಯ ನಿರ್ವಾಹಕ ಹಾಗೂ ಡ್ರೀಮ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯ ಕೋಚ್ ನಂದಕಿಶೋರ್ ಮಾತನಾಡಿ, ಪಂದ್ಯಾವಳಿಯಲ್ಲಿ 16 ಮಂದಿ ಸಿನಿಮಾ ನಟರು ಪಾಲ್ಗೊಳ್ಳಲಿದ್ದು ಅವರನ್ನು ವಿಂಗಡಿಸಿ 4 ತಂಡಗಳನ್ನು ರೂಪಿಸಲಾಗುವುದು. ಪ್ರತಿ ತಂಡದಲ್ಲೂ PETಯಲ್ಲಿ ತರಬೇತಿ ಪಡೆಯುತ್ತಿರುವ ಕ್ರಿಕೆಟಿಗರು ಸೇರಿದಂತೆ ರಾಜ್ಯವನ್ನು ಪ್ರತಿನಿಧಿಸಿದ ಮಹಿಳಾ ಕ್ರಿಕೆಟಿಗರು ಪಾಲ್ಗೊಳ್ಳುವರು ಎಂದರು. ಲೀಗ್ ಹಂತದಲ್ಲಿ ಒಟ್ಟು 7 ಪಂದ್ಯಗಳು ನಡೆಯಲಿದ್ದು ಮೊದಲ ದಿನ 2, ದ್ವಿತೀಯ ಮತ್ತು ತೃತೀಯ ದಿನ ತಲಾ 3 ಪಂದ್ಯಗಳು ನಡೆಯಲಿವೆ. ರಾಜ್ಯವನ್ನು ಪ್ರತಿನಿಧಿಸಿರುವ ತಾನ್ವಿ, ಲಿಯಾಂಕ ಶೆಟ್ಟಿ, ಕಾವ್ಯ, ಹಂಸ ಅವರುಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದನ್ನು ಖಾತ್ರಿಗೊಳಿಸಿದ್ದು ಇನ್ನಷ್ಟು ಮಹಿಳಾ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಅಂತ ಮಾಹಿತಿ ನೀಡಿದರು. ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ PET ಕ್ರಿಕೆಟ್ ಕ್ಲಬ್ನಲ್ಲಿ ತುಂಬ ಜನ ಮಕ್ಕಳುಗಳಿದ್ದಾರೆ, ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಲಿ ಅಂತ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು 12 ಜನ ಇಲ್ಲ ಒಂದು 16 ಜನ, 12 ಜನದಿಂದ 16 ಜನ ಬರ್ತಾಯಿದ್ದಾರೆ ಹೀರೋಗಳು. ನಾವೇನು ಮಾಡೋದು 4 ಟೀಮ್ ಮಾಡ್ಕೊಂಡಿದ್ದೀವಿ. ಆ 4 ಟೀಮ್ಗೆ 4 ಜನ ಥರದ ಡಿವೈಡ್ ಮಾಡ್ತಾಯಿದ್ದೀವಿ ಪ್ಲೇಯರ್ಸ್ಗಳನ್ನ. ಇನ್ನು ಬಾಕಿದೆಲ್ಲ ನಮ್ಮ ಮಂಡ್ಯ PET ಹುಡುಗರುಗಳೇ. PET ಬ್ಲೂ, PET ಮತ್ತು ಎಲ್ಲೋ 4 ಟೀಮ್ದು ಈ ಥರ ಕಲರ್ಸ್ ವೈಸ್ ರೆಡ್ಡು, ಬ್ಲೂ, ಪಿಂಕ್, ಅದು ಕಲರ್ ವೈಸ್ ನಾವು ಟೀಮ್ ನೇಮ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇದು ನಾವು ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ PET ಹುಡುಗರು ಸ್ವಲ್ಪ ಎಕ್ಸ್ಪೋಜರ್ ಆಗಲಿ ಅಂತ. ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈಗ ಅವರೆಲ್ಲ ಚೈಲ್ಡ್ಹುಡ್ ಕ್ರಿಕೆಟರ್ಸ್ ಅಂದರೆ ಹೀರೋಗಳೆಲ್ಲ ಏನು ಮಾಡಿದ್ದಾರೆ, ಅವ್ರು ಚೈಲ್ಡ್ಹುಡಲ್ಲಿ ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಅವರು ಈಗ CCL ಆಡಿದ್ರೆ ಅವರು ಒಳ್ಳೆ ಪ್ರಾಕ್ಟೀಸಲ್ಲಿದ್ದಾರೆ. ಈಗ ನಮ್ಮ ಹುಡುಗರು ಬಂದಾಗ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಇದನ್ನು ಒಳ್ಳೆ ಟೂರ್ನಮೆಂಟ್ ಮಾಡೋಣ ಅಂತ. ಸುದ್ದಿಗೋಷ್ಠಿಯಲ್ಲಿ PET ಸಂಸ್ಥೆಯ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕ ಡಾಕ್ಟರ್ ಅನಂತ ಪದ್ಮನಾಭ ಪ್ರಭು, ಸಂಸ್ಥೆಯ ಮಾಧ್ಯಮ ಮತ್ತು ಪ್ರಚಾರ ಅಧಿಕಾರಿ ಡಾಕ್ಟರ್ ಕೋದಂಡಪಾಣಿ ಹಾಜರಿದ್ದರು. ರೈತರಿಗೆ ನೀಡುವ ಸಾಲ ಕಡಿತ ಮಾಡಿರುವ ನಬಾರ್ಡ್ ನೀತಿಯನ್ನು ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜನವರಿ 29ರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ AL ಕೆಂಪುಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬಂದಿದ್ದು, ಕಳೆದ ವರ್ಷ ರಾಜ್ಯಕ್ಕೆ 5,600 ಕೋಟಿ ನೀಡಲಾಗಿದ್ದ ಸಾಲ ಪ್ರಸಕ್ತ ವರ್ಷಕ್ಕೆ 2,340ಕ್ಕೆ ಇಳಿಸಿದೆ ಅಂತ ಆರೋಪಿಸಿದರು. ರಾಜ್ಯಕ್ಕೆ ನೀಡುವ ಸಾಲದ ಮೊತ್ತವನ್ನು ಶೇಕಡ 58ರಷ್ಟು ತಗ್ಗಿಸುವ ಮೂಲಕ ರಾಜ್ಯದ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿದೆ. ರೈತರು ಹೆಚ್ಚು ಬಡ್ಡಿ ತೆತ್ತು ವಾಣಿಜ್ಯ ಬ್ಯಾಂಕುಗಳ ಮೊರೆ ಹೋಗಿ ಖಾಸಗಿ ಸಾಲದ ಸುಳಿಗೆ ಸಿಲುಕಿಕೊಂಡು ಆತ್ಮಹತ್ಯೆಯ ಹಾದಿ ಹಿಡಿಯುವಂತಾಗಿದೆ. ಇದರಿಂದ
ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ನೀಡಲು ಹುನ್ನಾರ ನಡೆಸಲಾಗ್ತಾ ಇದೆ ಅಂತ ದೂರಿದರು. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು, ಅವರ ಕಿರುಕುಳದಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೂ ಇತರೆ ದುಡಿಯುವ ವರ್ಗ ಸಂಕಷ್ಟಕ್ಕೀಡಾಗಿದ್ದಾರೆ. ಇತ್ತೀಚೆಗೆ ರಾಮನಗರದಲ್ಲಿಯೂ ಮಹಿಳೆ ಆತ್ಮಹತ್ಯೆಗೆ ಶರಣಾದ ಪ್ರಕರಣ ನಡೆದಿದ್ದು, ಇದಕ್ಕೆ ಕೇಂದ್ರ ಸರ್ಕಾರದ ನಡೆಯೇ ಕಾರಣವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲ ರೈತರು, ಸ್ವಸಹಾಯ ಸಂಘಗಳು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳು ಭಾಗವಹಿಸುವಂತೆ ಕರೆ ನೀಡಿದರು. ರಿಸರ್ವ್ ಬ್ಯಾಂಕ್ ಮುಂಭಾಗ 29/1/2025 ಬುಧವಾರ ರಿಸರ್ವ್ ಬ್ಯಾಂಕ್ ಮುತ್ತಿಗೆ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಪ್ರಥಮವಾಗಿ ಎಲ್ಲ ಸ್ವಸಹಾಯ ಸಂಘಗಳು, ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಹಾಗೂ ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವರೆಲ್ಲರನ್ನೂ ಕೇಳ್ಕೊಳ್ತೀನಿ. ಏನು ನಮ್ಮ ನಬಾರ್ಡು ಅಂತ ಮಾಡಿ 1983ರಿಂದ ಕೃಷಿಗೆ ಪ್ರತ್ಯೇಕವಾಗಿ ಸಾಲ ಕೊಡೋದಕ್ಕೆ ನಬಾರ್ಡ್ ಮುಖಾಂತರ ಅಪೆಕ್ಸ್ ಬ್ಯಾಂಕಿಗೆ ಬಂದು, ಅಪೆಕ್ಸ್ ಬ್ಯಾಂಕ್ಗಳಿಂದ DC ಬ್ಯಾಂಕ್ ಮುಖಾಂತರ ಎಲ್ಲ ಸಹಕಾರ ಸಂಘಗಳಿಗೂ ದುಡ್ಡು ಕೊಡ್ತಿದ್ರು ಸಾಲನ. ಈಗ ಅದು 5,600 ಕೋಟಿಗೆ ಹೋಗಿತ್ತು. ಈಗ ಇದ್ದಕ್ಕಿದ್ದಂಗೆ ಕೇಂದ್ರ ಸರ್ಕಾರ ಅದನ್ನು 2,340 ಕೋಟಿಗೆ ಇಳಿಸಿದೆ. ಈಗ ಅರ್ಧ ದುಡ್ಡೇ ನಮಗೆ ಕಮ್ಮಿ ಆಯಿತು. ಈ ರೀತಿ ಕೃಷಿಗೆ ಕೊಡ್ತಕ್ಕಂಥ ಸಾಲನ ಕಮ್ಮಿ ಮಾಡಿದ್ರೆ ರೈತರು ಅನಿವಾರ್ಯವಾಗಿ ಖಾಸಗಿ ಸಾಲಗಳ ಹತ್ರ ಹೋಗಬೇಕಾಗಿದೆ. ಆಗ ನಮ್ಮ ಕೃಷಿಗೂ ಹಿನ್ನಡೆ ಉಂಟಾಗ್ತದೆ. ಯಾಕೆಂದರೆ ಸಕಾಲದಲ್ಲಿ ಬೀಜ, ಗೊಬ್ಬರ, ಹಣ ಇಲ್ಲದೆ ಹೋದರೆ ಯಾವುದೇ ವ್ಯಕ್ತಿ ವ್ಯವಸಾಯ ಮಾಡೋದು ಭಾರಿ ಕಷ್ಟ. ಆ ದೃಷ್ಟಿಯಿಂದ ಏನು ನಬಾರ್ಡು ಈಗ 5,600 ಕೋಟಿನ 2,340 ಕೋಟಿಗೆ ಇಳಿಸಿದೆಯೋ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಮಗೆ ಕೃಷಿಗೆ ಸಾಲ ಕೊಡಬೇಕು ಅಂತ ನಾವು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಅದಲ್ದೇ ಈಗೇನಾಗೈತೆ ಅಂದರೆ, ನಾವು ಮೊದಲಿಂದಲೂ ಹೇಳ್ಕೊಂಬತ್ತಾ ಇದ್ದೀವಿ, ಈ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ದಂಧೆ ಜಾಸ್ತಿ ಆಗೋಗಿದೆ. ಯಾವುದೇ ಒಂದು ಕಂತು ರೈತರಿಗೆ ಕೊಟ್ಟರೆ 3 ತಿಂಗಳಿಗೋ 6 ತಿಂಗಳಿಗೋ, ರೈತರಿಗೆ 6 ತಿಂಗಳಿಗೆ, 3 ತಿಂಗಳು 6 ತಿಂಗಳು ವರ್ಷಕ್ಕೆ, ಇವರು ಒಂದು ವಾರಕ್ಕೆ ವಸೂಲಿ ಮಾಡ್ತಾರೆ. ವಸೂಲಿ ಮಾಡೋದು ಅಲ್ಲದೆ ರೌಡಿ ಅಂತರನ್ನ ಕರ್ಕೊಬಂದು ಆ ವಸೂಲಿಗೆ ಬಿಡ್ತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಮೈಕ್ರೋ ಫೈನಾನ್ಸ್ನ ಹಾವಳಿ ಜಾಸ್ತಿಯಾಗಿ ಆತ್ಮಹತ್ಯೆಗಳು ಈಗ ಆಲೆ ಚಾಲ್ತಿಗೆ ಬಂದಿವೆ. ಮೊನ್ನೆ ಯಶೋದಮ್ಮ ಅಂತ ರಾಮನಗರ ಜಿಲ್ಲೆಯರೊಬ್ಬರು ತೀರೋದ್ರು. ಮೊನ್ನೆ ಯಾರೋ ಒಬ್ಬರು ಉತ್ತರ ಕರ್ನಾಟಕದಲ್ಲೂ ತೀರೋದ್ರು. ಈಗೆಲ್ಲ ಆಗಿದೆ. ನಾವೀಗ ರಿಸರ್ವ್ ಬ್ಯಾಂಕ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸರ್ಕಾರ ನಾವು ಏನಾದರೂ ಒಂದು ಗಂಭೀರವಾಗಿ ಚರ್ಚೆ ಮಾಡಿ ಏನಾದ್ರು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಒಪ್ಪೋದಿಲ್ಲ. ಯಾಕೆಂದರೆ ಇವರು ಆ ಟೈಮ್ನಲ್ಲಿ ಹೇಳ್ಬಿಟ್ಟು ಯಾವುದೂ ಮಾಡಲ್ಲ. ಆ ದೃಷ್ಟಿಯಿಂದ ಇವರು ಈಗ ಶಾಸನಸಭೆ ನಡೀತದೆ, ಈಗ ಬಡ್ಜೆಟ್ ಅಧಿವೇಶನ, ಅದರಲ್ಲೇ ಸುಗ್ರೀವಾಜ್ಞೆ ಹೊರಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಬೋರಾಪುರ ಶಂಕರೇಗೌಡ, ಲಿಂಗಪ್ಪಾಜಿ, ಅಣ್ಣಯ್ಯ, ವಿಸಿ ಉಮೇಶ್, ವಿಜಯಕುಮಾರ್, ಮಂಜು ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ರೂವಾರಿಗಳಿಗೆ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ, ನೆಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಸಂಚಾಲಕ ಸುರೇಶ್ ಕಂಠಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿನಂದನಾ ಸಮಾರಂಭವು ಜನವರಿ 26ರ ಸಂಜೆ 6ಕ್ಕೆ ನಗರದ ಬಾಲಕರ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ
ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ವಹಿಸಲಿದ್ದು, ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿದ್ದ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸಿ ಅಭಿನಂದಿಸುವರು ಅಂತ ತಿಳಿಸಿದರು. ಅಭಿನಂದಿತರಾಗಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪಿ ರವಿಕುಮಾರ್ ಗೌಡ ಗಣಿಕ, ದರ್ಶನ್ ಪುಟ್ಟಣ್ಣಯ್ಯ, ಎಚ್ಟಿ ಮಂಜು, ಕೆಎಂ ಉದಯ್, ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ, ಕೆ ವಿವೇಕಾನಂದ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಕೇಂದ್ರ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಸಮ್ಮೇಳನದ ಸಂಚಾಲಕರಾಗಿರುವಂತಹ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ, ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಏನು ಇವತ್ತು ಕರ್ನಾಟಕದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ತಮ್ಮೆಲ್ಲರ ಸಹಕಾರ, ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಸಹಕಾರದ ವತಿಯಿಂದ, ಅದರ ಜೊತೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ನಾಯಕರಾದಂಥ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾಡಳಿತ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಶೋಷಿತ ಸಮುದಾಯದ ಎಲ್ಲ ಪ್ರಮುಖರು, ರಾಜ್ಯ ಮತ್ತು ದೇಶದ ವಿವಿಧ ವಿದೇಶಗಳಿಂದ ಬಂದು ಮಂಡ್ಯದಲ್ಲಿ ಭಾಳ ಅದ್ಭುತವಾಗಿ ಶಾಂತಿಯುತವಾಗಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಯಿತು. ಆ ಯಶಸ್ವಿಗೆ ನಾವೆಲ್ಲ ಕೆಲವು ಜಿಲ್ಲೆಯ ನಾಗರಿಕರೆಲ್ಲ ಸೇರಿ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರುಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂಥೇಳಿ ಇವತ್ತು ನಾಳೆ ಜನವರಿ 26, 2025 ಭಾನುವಾರ ಸಂಜೆ 6 ಗಂಟೆಗೆ ಬಾಲಕರ ಸರ್ಕಾರಿ ಕಾಲೇಜ್ ಆವರಣ ಮಂಡ್ಯ ಅಭಿನಂದನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅಧ್ಯಕ್ಷತೆಯನ್ನು ಹಾಗೂ ಅಭಿನಂದಿಸುವವರು ನಾಡೋಜ ಡಾಕ್ಟರ್ ಗೋರೂರು ಚೆನ್ನಬಸವಪ್ಪ ಅಧ್ಯಕ್ಷರು, 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಅಭಿನಂದಿತರು ಎನ್ ಚಲುವರಾಯಸ್ವಾಮಿಯವರು, ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಅಧ್ಯಕ್ಷರು, ಸ್ವಾಗತಿ ಸಮಿತಿ. ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಏನು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿ ಆಯಿತು ಕನ್ನಡ ಸಾಹಿತ್ಯ ಸಮ್ಮೇಳನ, ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ನರೇಂದ್ರ ಸ್ವಾಮಿಯವರು, ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ರವಿಕುಮಾರು, ದರ್ಶನ್ ಪುಟ್ಟಣ್ಣಯ್ಯ, ಎಚ್.ಟಿ. ಮಂಜು ಅವರು, ಕೆ ಉದಯ್ ಅವರು, ದಿನೇಶ್ ಗೂಳಿಗೌಡರು, ಮಧು ಮಾದೇಗೌಡರು, ವಿವೇಕಾನಂದ ಅವರು, ಜಿಲ್ಲಾ ಅಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತು ಶೇಖ್ ತನ್ವೀರ್ ಆಸಿಫ್ರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಮಲ್ಲಿಕಾರ್ಜುನ್ ಬಾಲ್ದಂಡೆ, ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು, ಡಾಕ್ಟರ್ ಮೀರಾ ಶಿವಲಿಂಗಯ್ಯನವರು ಸಂಚಾಲಕರು, ಎಲ್ಲರೂ ಕೂಡ ಇವತ್ತು ಸೇರಿ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳು, ಪ್ರಗತಿಪರ ಚಿಂತಕರು, ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಮತ್ತು ನನ್ನೆಲ್ಲ ಬಂಧುಗಳು ನಾಳೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ದಯಮಾಡಿ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜ್ಯ ಸಂಚಾಲಕ ಕೆಎಚ್ ಲವ, ಕಾಂಗ್ರೆಸ್ ಪರಿಶಿಷ್ಟ ಜಾತಿ ರಾಜ್ಯ ಉಪಾಧ್ಯಕ್ಷ ತಿಬ್ಬನಹಳ್ಳಿ ರಮೇಶ್, ಮುಖಂಡ ಮಹದೇವು, ವೀಣಾಶಂಕರ್, ಶ್ರೀಧರ್ ಉಪಸ್ಥಿತರಿದ್ದರು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರು ಹಾಗೂ ಎಸ್ಪಿಇಟಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರ ಜನ್ಮ ದಿನಾಚರಣೆ ಸಮಾರಂಭ ಎಸ್ಪಿ ಸಮುದಾಯ ಭವನದಲ್ಲಿ ನಡೆಯಿತು. ನಗರದ ಎಸ್ಪಿ ಸಮುದಾಯ ಭವನದಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರನ್ನ ಅವರ ಅಭಿಮಾನಿಗಳು ಅಭಿನಂದಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ವೇಳೆ ಮಾತನಾಡಿದ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಳ್ಳೆಯ ಹೃದಯವಂತಿಕೆಯಿಂದ ಕೆಲಸ ಮಾಡಿದ ಕೀರ್ತಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಜಾಸ್ತಿ ಮಾತಾಡಬೇಕಾಗುತ್ತೆ ಅಂತ ಹೇಳಿ ನಾನೆಲ್ಲರೂ ಮಾತಾಡಲ್ಲ ಹೆಚ್ಚಿಗೆ, ಆದರೂ ಇದೆಲ್ಲ ನೋಡಿದಾಗ ನಾನು ಆತ್ಮೀಯ ಮಿತ್ರರಾಗಿ ಸೇರಿ ಭಾಳ ಪಾಠದಿಂದ ಬಂದಿದ್ದಾರೆ, ಬೇರೆ ತಾಲೂಕಿನೆಲ್ಲ ಬಂದಿದ್ದಾರೆ, ಶ್ರೀಮಂತರು ಬಂದಿದ್ದಾರೆ. ಒಟ್ಟಲ್ಲಿ ನಮ್ಮ ಶ್ರೀಮತಿ ಮೀರಾವರಿಗೆ ಒಂದು ರೀತಿಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಈ ರೀತಿಯಲ್ಲಿ ಆತ್ಮೀಯವಾದ ಒಂದು ಬಳಗ ಬೆಸೆದುಕೊಂಡಿದೆ. ಮತ್ತು ವಿಶೇಷವಾಗಿ ಸಾಹಿತ್ಯ ಸಮ್ಮೇಳನದ ಯಶಸ್ಸು ಯಾರ ಒಳ್ಳೆಯ ಹೃದಯದಿಂದ ಆಗಿದೆಯೋ ಗೊತ್ತಿಲ್ಲ. ನನಗನ್ನಿಸುತ್ತೆ ಅದರಲ್ಲಿ ಇವರು ಮೊದಲಿಗರ ಒಳ್ಳೆಯ ಹೃದಯವಂತಿಕೆಯಿಂದ ಅದು ಹೆಚ್ಚು ಯಶಸ್ಸನ್ನು ಕಂಡಿದೆ ಅಂತ ನಾನು ಯಾಕೆಂತಂದರೆ ಸಮ್ಮೇಳನದ ಮುಂಚೆ ಏನೆಲ್ಲ ಗಾಳಿ ಸುದ್ದಿಗಳು, ಏನು ಒಂದು ರೀತಿಯಲ್ಲಿ ನಾವು ಎಲ್ಲೋ ಒಂದು ನೆನಪಿನ ಸಂಪುಟದ ಬೆಲ್ಲದಾರತಿಯಲ್ಲಿ ಮುಳುಗೋಗಿದ್ದ. ಆದರೆ ಎಕ್ಸಿಕ್ಯೂಟಿವ್ ಆಗಿ ದುಡಿಯುವಂಥವರ ಕಥೆ ಏನಾಗಬೇಕು, ಅಷ್ಟೊಂದು ವಿರೋಧ ಅಂತ ಅಲ್ಲ, ಆ ಭಿನ್ನಾಭಿಪ್ರಾಯಗಳ ನಡುವೆ ಭಾಳ ಯಶಸ್ವಿಯಾಗಿ ನಡೀತು. ಮತ್ತು ಮುಂದೆ ನೀವೇ ಮುಂದುವರೆದು ಸಭೆಗೆ ಹೋಗ್ತೀರಿ, ಆದರೆ ಅಲ್ಲಿ ಜಿಲ್ಲಾಧ್ಯಕ್ಷರಿಗೆ ಒಂದು ಸೂಚನೆ ಕೊಡಿ, ಮುಂದಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಗೋಷ್ಠಿಗಳು, ಸಾಹಿತ್ಯ ಯಾಕೆಂದರೆ ಗೌಣ ಆಗ್ತಾ ಇದೆ ಸಾಹಿತ್ಯ, ಹೀಗಾಗಿ ಅಂಥ ಒಂದು ಬೃಹತ್ ಸಮಾವೇಶದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಬೇರೆ ರೀತಿಯಲ್ಲಿ ನಾವು ನಿರೂಪಣೆ ಮಾಡಬೇಕಾಗಿದೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು, ನನಗೆ ನಿಜಕ್ಕೂ ಕೂಡ ಸಂತೋಷವಾಗ್ತಾ ಇದೆ. ನೀವು ನೀಡ್ತಾ ಇರುವ ಸನ್ಮಾನ ಜವಾಬ್ದಾರಿ ಹೆಚ್ಚಿಸುತ್ತಿದೆ ಎಂದರು. ನೆನಪುಗಳ ಮರುಜೋಡಣೆ ಆಗಿರುತ್ತೆ. ಹಾಗೆಯೇ ನಮ್ಮನ್ನೇ ನಾವು ಕಂಡುಕೊಳ್ತೀವಿ ಮತ್ತು ಬೇರೆಯವರ ಅಭಿಪ್ರಾಯದಲ್ಲಿ ನಾವು ಹೇಗಿದ್ದೇವೆ ಅನ್ನೋದು ಕೂಡ ಒಂದು ಅನಾವರಣ ಆಗುವಂಥದ್ದು. ಮತ್ತು ಈ ಒಂದು ನೆನಪುಗಳೇನಾಗುತ್ತೆ, ಅನೇಕ ಕಾರ್ಯಕ್ಷೇತ್ರಗಳು ಈ ನೆನಪುಗಳೆಲ್ಲ ಮುನ್ನೆಲೆಗೆ ಬಂದು ಒಂಥರ ಚದುರಿದ ಮೋಡಗಳು ಒಂದೆಡೆ ಸೇರಿ ಮಳೆ ಸುರಿಸಿದಂತೆ ನಮ್ಮ ಜೀವನದ ನೆನಪುಗಳು, ಹೊಳಪುಗಳು ಒಂಥರ ನೂರಾರು ಕತ್ತಲೆ, ನೂರಾರು ಮಿಡುಕು ಹುಳುಗಳಂತೆ ಪ್ರಜ್ವಲಿಸುತ್ತೆ. ಜೀವನದ ಸಾಮಾನ್ಯ ಘಟನೆಗಳು ಕೂಡ ಇಲ್ಲಿ ಏನೋ ಒಂದು ರೀತಿಯ ಹುರುಪನ್ನು, ತೇಜಸ್ಸನ್ನು ಕೊಡುತ್ತೆ ಇಲ್ಲಿ. ಹಾಗೆ ಇಲ್ಲಿ ನಿಜಕ್ಕೂ ನನಗೆ ಒಂದು ರೀತಿಯ ಅಪೂರ್ವ ಅನುಭವ. ಯಾಕೆಂದರೆ ನಾವು ಇಲ್ಲೇ ನಮ್ಮ ಟ್ರಸ್ಟ್ ಆಫೀಸಲ್ಲೇ ನಮ್ಮ ಕುರಿತಲು ಆಚರಿಸ್ಕೊಳ್ತಿದ್ವಿ. ಸೊ ಇವತ್ತು ಇಷ್ಟು ದೊಡ್ಡದಾಗಿ ಮಾಡೋದಕ್ಕೆ ಎಲ್ರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಎಸ್ಪಿಇಟಿ ಸಮೂಹ ಸಂಸ್ಥೆ ಅನೇಕ ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸನ್ಮಾನಿಸಿ ಶುಭ ಕೋರಿದರು.
ಈ ಸಂದರ್ಭದಲ್ಲಿ ಎಸ್ಪಿಇಟಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು. ಎಎಂ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.